ಯೋಗಿ ಆಡಳಿತದಲ್ಲಿ ಅಕ್ರಮಕ್ಕೆ ಜಾಗವೇ ಇಲ್ಲ. ಈಗ ಸಮಾಜವಾದಿ ಪಕ್ಷದ ಕಚೇರಿಗೆ ನುಗ್ಗಿದೆ ಬುಲ್ಡೋಸರ್. ಯೋಗಿ ಕಾರ್ಯಾಚರಣೆಗೆ ಅಖಿಲೇಶ್ ಯಾದವ್ ಗಪ್ಚುಪ್. ಇನ್ನು ಪುರಾತನ ಮಸೀದಿಗೂ ನುಗ್ಗಲಿದೆಯಾ ಬುಲ್ಡೋಸರ್? ಉತ್ತರ ಪ್ರದೇಶದಲ್ಲಿ ಈಗ ಅಕ್ರಮಗಳಿಗೆ ಯಾವುದೇ ಜಾಗವಿಲ್ಲ. ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡಿದವರು ಯಾರೇ ಆಗಿರ್ಲಿ, ಎಷ್ಟೇ ಪ್ರಭಾವಿಗಳಾಗಿರ್ಲಿ, ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ತಾರತಮ್ಯವಿಲ್ಲದೆ ಕೆಲಸ ಮಾಡುತ್ತೆ. ಯೋಗಿ ಸರ್ಕಾರದ ಕಣ್ಣು ಈಗ ಅಖಿಲೇಶ್ ಯಾದವ್ ಅವರ ಪಕ್ಷದ ಮೇಲೆ ಬಿದ್ದಿದೆ. ಸರ್ಕಾರಿ ಜಾಗದಲ್ಲಿ ನಿರ್ಮಾಣವಾಗಿದ್ದ ಸಮಾಜವಾದಿ ಪಕ್ಷದ ಕಚೇರಿ ಈಗ ಬುಲ್ಡೋಸರ್ ಪಾಲಾಗಿದೆ. ಇದು ಸೀತಾಪುರದಲ್ಲಿನ ಸಮಾಜವಾದಿ ಪಕ್ಷದ ಕಚೇರಿ. 21 ವರ್ಷ ಹಳೆಯ ಕಟ್ಟಡ. ಈ ಕಚೇರಿ ಈಗ ಧ್ವಂಸವಾಗಿದೆ. ಸಾಕಷ್ಟು ದಾಖಲೆ ಪರಿಶೀಲನೆಯ ನಂತರವೇ ಯೋಗಿ ಸರ್ಕಾರ ಈ ಕಾರ್ಯಕ್ಕೆ ಮುಂದಾಗಿದೆ. ಈ ಕಚೇರಿ ಸರ್ಕಾರಿ ನಜೂಲ್ ಭೂಮಿಯಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡಿರುವುದು ತನಿಖೆಯಲ್ಲಿ ಸಾಬೀತಾಯಿತು. 2006ರಲ್ಲಿ ಸಮಾಜವಾದಿ ಪಕ್ಷದ ಸರ್ಕಾರ ಆಡಳಿತದಲ್ಲಿದ್ದಾಗ ತಮ್ಮ ಪಕ್ಷದ ಕಚೇರಿಗಾಗಿ ಅಕ್ರಮವಾಗಿ ಬಳಸಿಕೊಂಡಿದ್ದರು ಅಖಿಲೇಶ್ ಯಾದವ್. ತಮ್ಮದೇ ಸರ್ಕಾರ ಇದ್ದಾಗ ಯಾರ ಭಯವಿಲ್ಲದೆ ನಿರ್ಮಾಣವಾಗಿದ್ದ ಕಚೇರಿ ಇಂದು ಯೋಗಿ ಆದಿತ್ಯನಾಥ್ ಅವರ ಕಾರ್ಯಾಚರಣೆಯಲ್ಲಿ ನೆಲಕ್ಕೆ ಉರುಳಿದೆ. ಗಡುವು ಮುಗಿದ ದಿನವೇ ನುಗ್ಗುತ್ತವೆ ಬುಲ್ಡೋಸರ್ಗಳು. ಯೋಗಿ ಆಡಳಿತ ಈ ಸಂಬಂಧ 15 ದಿನಗಳ ಹಿಂದೆಯೇ ನೋಟಿಸ್ ನೀಡಿತ್ತು. ಕಚೇರಿ ತೆರವುಗೊಳಿಸಲು ಆದೇಶಿಸಿತ್ತು. ಗಡುವು ಮುಗಿದ ನಂತರ ಸರ್ಕಾರ ಈ ಜಾಗವನ್ನ ಸರ್ಕಾರಿ ಮಹಾವಿದ್ಯಾಲಯಕ್ಕಾಗಿ ವಶಪಡಿಸಿಕೊಂಡಿದೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೆ ತಡೆಯಲು ಇಡೀ ಪ್ರದೇಶವನ್ನ ಪೊಲೀಸ್ ಕಾವಲಿನಲ್ಲಿ ಇರಿಸಲಾಗಿತ್ತು. ಬುಲ್ಡೋಸರ್ಗಳ ಸದ್ದಿಗೋ, ಯೋಗಿ ಪೊಲೀಸರ ಭಯಕ್ಕೋ ಯಾವೊಬ್ಬ ಸಮಾಜವಾದಿ ಪಕ್ಷದ ಕಾರ್ಯಕರ್ತ ಕೂಡ ಧ್ವನಿ ಎತ್ತಲೇ ಇಲ್ಲ. ಆಶ್ಚರ್ಯಕರ ವಿಷಯ ಏನಂದ್ರೆ, ಮಸೀದಿ ಅಥವಾ ಮದರಸಗಳ ಮೇಲಿನ ಕ್ರಮದ ಬಗ್ಗೆ ತೀವ್ರವಾಗಿ ಧ್ವನಿ ಎತ್ತುವ ಸಮಾಜವಾದಿ ಪಕ್ಷದ ನಾಯಕರು ಈ ಬಾರಿ ತಮ್ಮದೇ ಕಚೇರಿ ಧ್ವಂಸವಾದಾಗ ಮೌನಕ್ಕೆ ಶರಣಾಗಿದ್ರು. ಕಾರಣ ಸ್ಪಷ್ಟ. ಕಾನೂನುಬದ್ಧ ದಾಖಲೆಗಳು ಸ್ಪಷ್ಟವಾಗಿದ್ದರಿಂದ ಪ್ರತಿಭಟನೆ ಮಾಡಲು ಯಾರೂ ಮುಂದೆ ಬರಲಿಲ್ಲ. ಅಕ್ರಮವಾಗಿ ನಿರ್ಮಾಣ ಆಗಿದೆ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಜೊತೆಗೆ ತಮ್ಮದೇ ಸರ್ಕಾರದ ಆಡಳಿತದಲ್ಲಿದ್ದಾಗ ಈ ರೀತಿ ಅಕ್ರಮ ನಡೆದಿದ್ದರ ಬಗ್ಗೆ ಹೊರಬರುವ ಭಯವೂ ಅಖಿಲೇಶ್ ಯಾದವ್ ಅವರನ್ನ ಕಾಡಿದ್ದು ಸುಳ್ಳಲ್ಲ. ಮಸೀದಿಗೂ ನುಗ್ಗುತ್ತಾ ಬುಲ್ಡೋಸರ್? ಕಾಶಿ ರೈಲ್ವೆ ನಿಲ್ದಾಣದ ಪುನರಾಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿಯಾಗುತ್ತಿರುವ ಮಸ್ಜಿದ್ ಗಂಜ್ ಶಹೀದಾ ಮಸೀದಿಗೆ ರೈಲ್ವೆ ಆಡಳಿತ ಮಂಡಳಿ ನೋಟಿಸ್ ಜಾರಿ ಮಾಡಿತ್ತು. ಮಸೀದಿಯ ಗೋಡೆಯ ಮೇಲೆ ನೋಟಿಸ್ ಅನ್ನ ಕೂಡ ಅಂಟಿಸಿತ್ತು. ಜೂನ್ 20ರ ಒಳಗಾಗಿ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಅಂತಿಮ ಗಡುವು ನೀಡಲಾಗಿತ್ತು. ಈಗ ಗಡುವಿನ ಅವಧಿ ಮುಗಿದಿದೆ. ಈಗ ಆ ಮಸೀದಿಯು ನೆಲಸಮವಾಗುತ್ತಾ ಅನ್ನೋ ಪ್ರಶ್ನೆ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಮಸೀದಿ ಧ್ವಂಸಕ್ಕೆ ಮೌಲ್ವಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ಸಮಯ ಬಳಸಿಕೊಳ್ಳಲು ಪಾಕ್ ತನ್ನ ನರಿಬುದ್ಧಿಯನ್ನ ಮತ್ತೊಮ್ಮೆ ಪ್ರದರ್ಶಿಸಿದೆ. ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರ ಕಚೇರಿಯ ಅಧಿಕೃತ ಟ್ವಿಟರ್ ಖಾತೆಯಿಂದ ಒಂದು ಟ್ವೀಟ್ ಮಾಡಲಾಗಿದೆ. ಭಾರತದಲ್ಲಿ ಐತಿಹಾಸಿಕ ಮುಸ್ಲಿಂ ಧಾರ್ಮಿಕ ಸ್ಥಳಗಳ ಧ್ವಂಸವನ್ನ ತಡೆಯಬೇಕು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನ ರಕ್ಷಿಸಬೇಕು ಎಂದು ಪಾಕ್ ಅಧ್ಯಕ್ಷರು ಬಿಟ್ಟಿ ಸಲಹೆಯನ್ನ ನೀಡಿದ್ದಾರೆ. ಅನವಶ್ಯಕವಾಗಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸಿದ್ದಾರೆ. ಇದಕ್ಕೆ ವಿದೇಶಾಂಗ ಇಲಾಖೆ ಖಡಕ್ ಉತ್ತರವನ್ನ ನೀಡಿದೆ.
ಪಾಕಿಸ್ತಾನ ನಾಯಕರು ಏನೇ ಎಗರಾಟಿ, ಉತ್ತರ ಪ್ರದೇಶದಲ್ಲಿ ಅಕ್ರಮ ಮಸೀದಿಗಳ ತೆರವಿನ ವಿಷಯದಲ್ಲಿ ಯೋಗಿ ಸರ್ಕಾರ ಮಾತ್ರ ರಾಜ್ಯದ ನಿಯಮಗಳು ಎಲ್ಲರಿಗೂ ಒಂದೇ ಎನ್ನುವ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ರಾಜ್ಯದ ವಿರೋಧ ಪಕ್ಷದ ಕಚೇರಿಯನ್ನೇ ನೆಲಸಮ ಮಾಡಿದ್ದಾರೆ. ಅಕ್ರಮ ಕಟ್ಟಡಗಳ ವಿರುದ್ಧದ ಸಮರ ನಿರಂತರವಾಗಿ ಮುಂದುವರಿಯಲಿದೆ ಅನ್ನೋದನ್ನ ತಮ್ಮ ಖಡಕ್ ಕಾರ್ಯಾಚರಣೆ ಮೂಲಕ ತೋರಿಸಿಕೊಟ್ಟಿದ್ದಾರೆ.